ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. 18 ವರ್ಷಗಳ ಬಳಿಕ RCB ಮತ್ತೊಮ್ಮೆ ಫೈನಲ್ಗೇರಿದ್ದು ಈ ಬಾರಿ ಕಪ್ ಗೆದ್ದೇ ಗೆಲ್ಲುತ್ತೆ ಅಂತಕ್ಕಂಥ ವಿಶ್ವಾಸದಲ್ಲಿ ಅಭಿಮಾನಿಗಳು ಎಲ್ಲೆಡೆ ಹರ್ಷೋದ್ಗಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿ ಏನು ದೇವನಹಳ್ಳಿ ಹೊರವಲಯದಲ್ಲಿರ್ತಕ್ಕಂಥ ವೆಜ್ಲ್ಯಾಂಡ್ ಅಂತಕ್ಕಂಥ ಹೋಟ್ನಲ್ಲೂ ಸಹ ಇವತ್ತು ಏನು RCB ಫೈನಲ್ಗೆ ಬಂದಿರತಕ್ಕಂಥ ಏನಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಏನು ಬೆಳಗ್ಗೆಯಿಂದಲೂ ಸಹ ಹೋಟೆಲ್ನಲ್ಲಿ ಹೋಳಿಗೆ ಊಟವನ್ನು ರೆಡಿ ಮಾಡಿಕೊಂಡು ಅಭಿಮಾನಿಗಳು ಜೊತೆಗೆ ಏನು ಬರ್ತಕ್ಕಂಥ ಗ್ರಾಹಕರಿಗೆ ಇವತ್ತು ಹೋಳಿಗೆ ಊಟವನ್ನು ಫ್ರೀಯಾಗಿ ಕೊಡುವ ಮುಖಾಂತರ RCBಯ ಗೆಲುವನ್ನು ಸಂಭ್ರಮಾಚರಣೆ ಮಾಡೋದಕ್ಕೆ ಈಗಾಗಲೇ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಆ ದೃಶ್ಯಗಳು ಸಹ ನೋಡ್ತಾ ವೆಜ್ಲ್ಯಾಂಡ್ ಹೋಟೆಲ್ನ ಸಿಬ್ಬಂದಿ ಈಗಾಗಲೇ ಬೆಳಗ್ಗೆಯಿಂದಲೂ ಸಹ ನೂರಾರು ಹೋಳಿಗೆಗಳನ್ನು ತಯಾರು ಮಾಡಿ ಆ ಹೋಳಿಗೆಗಳನ್ನು ಏನು ಈಗಾಗಲೇ ಗ್ರಾಹಕರು ಬರ್ತಾರೆ ಅವರಿಗೆ ಮಧ್ಯಾಹ್ನದ ಊಟದ ನಂತರ ಎಲ್ರಿಗೂ ಸಹ ಉಚಿತವಾಗಿ ಹೋಳಿಗೆಯನ್ನು ಕೊಟ್ಟು ಈ ಬಾರಿ ನಮ್ಮ RCB ಕಪ್ ಗೆದ್ದೇ ಗೆಲ್ಲುತ್ತೆ, ಈ ಬಾರಿ ಕಪ್ ನಮ್ಮದೇ ಅಂತಕ್ಕಂಥ ನಿಟ್ಟಿನಲ್ಲಿ ಚೀರಪ್ಪನ್ನು ಮಾಡುವ ಮುಖಾಂತರ ಏನು ಒಂದು ಹರ್ಷೋದ್ಗಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಏನು ಬಂದದ್ದವ್ರಿಗೆ ಸಿಹಿ ನೀಡುವ ಮುಖಾಂತರ RCB ಗೆಲುವನ್ನು ನಾವು ಇಲ್ಲಿಂದಲೇ ನಾವು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ವೆಜ್ಲ್ಯಾಂಡ್ ಹೋಟೆಲ್ನ ಮಾಲೀಕರು ಸೇರಿದಂತೆ ಸಿಬ್ಬಂದಿ ಸಹ ಸಂಭ್ರಮಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನೊಂದು RCB ಟಿ ಶರ್ಟ್ಗಳನ್ನು ಹಾಕ್ಕೊಂಡು ಇವತ್ತು ಏನೊಂದು ಹೋಟೆಲ್ನಲ್ಲಿ ಸರ್ವನ್ನ ಸಹ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ತಂಡ ನಮ್ಮ ಹೆಮ್ಮೆ ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಏನು ಸಿಬ್ಬಂದಿ ಸೇರಿದಂತೆ ಮಾಲೀಕರು ಸಹ ಈ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಹೋಟೆಲ್ನ ಮಾಲೀಕರು ಸಹ ಇದ್ದಾರೆ, ಅವ್ರನ್ನ ಸಹ ಮಾತನಾಡಿಸೋಣ. ಸರ್, ಇವತ್ತು RCB ಕಪ್ ಗೆಲ್ಲುತ್ತೆ ಅಂತಕ್ಕಂಥ ವಿಶ್ವಾಸ ಎಲ್ಲರಲ್ಲೂ ಇದೆ, ನಿಮ್ಗೆ ಯಾವ ರೀತಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ? RCB ಕಪ್ ಗೆದ್ದೇ ಗೆಲ್ಲುತ್ತೆ ಅಂತ ನಂಬಿಕೆ, ಆ ನಂಬಿಕೆ ಮೇಲೆ ನಾವು ಪ್ರತಿಯೊಬ್ಬರು ಕಸ್ಟಮರ್ಗೂ ಒಂದೊಂದು ಹೋಳಿಗೆ ಕೊಡ್ತೀವಿ ಅಂದ್ಕೊಂಡಿದ್ದೀವಿ. ಹಂಗಾಗಿ ಹೋಳಿಗೆ ಮಾಡಿಸ್ಕೊಂಡಿದ್ದೀವಿ ಸರ್. ಯಾವ ರೀತಿ ಸರ್ ಈಗಾಗಲೇ ಇನ್ನೂ ರಾತ್ರಿ ಮ್ಯಾಚ್ ನಡೆಯೋದು, ಈಗಲಿಂದಲೇ ಸೆಲೆಬ್ರೇಷನ್ ಶುರು ಮಾಡಿದರೆ ಹೇಗೆ ಅಂತ? ಇವಾಗ ಸ್ಟಾರ್ಟ್ ಆಗಿದೆ ಸರ್, ಇವಾಗ ಮಧ್ಯಾಹ್ನ 2 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಪ್ರತಿಯೊಬ್ಬರು ಕಸ್ಟಮರ್ ಯಾರೇ ಬರಲಿ ಗೆದ್ದೇ ಗೆಲ್ಲುತ್ತೆ ಪ್ರೀತಿ ವಿಶ್ವಾಸ ಇದೆ, ನಂಬಿಕೆ ಇದೆ. ಅದರಿಂದ ಪ್ರತಿಯೊಬ್ಬ ಗ್ರಾಹಕರಿಗೂ ಒಂದು ಹೋಳಿಗೆ ಕೊಡ್ತಾ ಇದ್ದೀವಿ ಸರ್. ಇನ್ನೊಬ್ಬರು ಇದ್ದಾರೆ ಅಭಿಮಾನಿ, ಅವ್ರನ್ನ ಸಹ ಮಾತನಾಡ್ಸೋಣ. ಸರ್, ನೀವು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ? ಸರ್, 18 ವರ್ಷ ಆದಮೇಲೆ ಏನೀಗ RCB ಸಲ ಫೈನಲ್ಗೆ ಬಂದಿದೆ, ಅದಕ್ಕೆ ನಮ್ಮ ಫೈನಲ್ ಗೆದ್ದಷ್ಟೇ ಖುಷಿ ಆಗ್ತಾ ಇದೆ. ಅದಕ್ಕಾಗಿ ಈಗ ಫೈನಲ್ಗೆ ಬಂದಿರೋಷ್ಟು ಖುಷಿಗೋಸ್ಕರ ಈಗಲೇ ಸಿಹಿ ಹಂಚ್ತಾ ಇದ್ದೀವಿ. ಈಗ ಯಾರ್ಯಾರು ಈಗ ಹೋಟ್ಲಿಗೆ ಬರ್ತಾರೋ ಅವ್ರಿಗೆಲ್ಲರಿಗೂ ಉಚಿತವಾಗಿ ಸಿಹಿ ಹಂಚೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತೆಲ್ಲ ಸಿಹಿನ ಹಂಚ್ತಾನೆ ಇರ್ತೀವಿ ಸರ್. ಇದಿಷ್ಟು ಏನೀಗ ವೆಜ್ಲ್ಯಾಂಡ್ ಹೋಟೆಲ್ನ ಮಾಲೀಕರು ಮತ್ತು ಸಿಬ್ಬಂದಿಯವರು ಮತ್ತು ಈಗಾಗಲೇ ಏನು ನಾವು ಸಾಕಷ್ಟು ಹರ್ಷೋದ್ಗಾರ ಕಪ್ ಗೆದ್ದೇ ಗೆಲ್ಲುತ್ತೆ, ಈ ಬಾರಿ ಕಪ್ ನಮ್ಗೆ ಬಂದೇ ಬರುತ್ತೆ, ಹೀಗಾಗಿ ಈಗಲಿಂದಲೇ ಸಹ ನಾವು ಏನೊಂದು ಸಿಹಿ ಹಂಚುವ ಮುಖಾಂತರ ಸಂಭ್ರಮವನ್ನು ಸಂಭ್ರಮಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ TV9 ದೇವನಹಳ್ಳಿ.